ಬೆಳಕ್ ಹರಿದಿಲ್ಲ ಇನ್ನ ಜಗ್ಗಿ ಕತ್ಲೈತಿ. ಇವಾಗ ಮನೆ ಬಿಟ್ಟು ಓಡಬಿಡ್ತೀನಿ. ಯಾಕೆ ಬೇಕು? ನಮ್ಮ ಅತ್ತೆ ನೋಡಿದ್ರ ಆಕಿ ಗೌಡನ ಹೆಂಡತಿ ಮೈಯಾಗ ಹೋಗ್ಕೊಂಡ್ಬಿಟ್ಟಾಳ. ಗೌಡ ಈ ನಮ್ಮನಿ ಗಂಟೆ ಬಿದ್ದಾನ. ಮತ್ತೆ ದೆವ್ವ ಬಂದ ಮತ್ತೆ ನಾನು ಕುತ್ತಿಗೆ ಮೇಲೆ ಕಾಲಿಟ್ಟು ಕೊಂದ ಬಿಡಂಗದ. ನಾ ಒಲ್ಲೆ ಇಲ್ಲಿ ರಾಕ ಒಲ್ಲೆ ಎತ್ತಾಗ ಓಡಬಿಡ್ತೀನಿ. ನಾ ಇಲ್ಲ ಅಂದ್ರೆ ನಮ್ಮೂರಿಗೆ ಹೋಗ್ಬಿಡ್ತೀನಿ. ನಮ್ಮ ಅತ್ತಿ ಕಾಟಕ್ಕೆ ಏನಾರು ಒಂದು ದಿಗ್ಬಂಧನ ಮಾಡಿಸಿ ಮಾಟ ಮಂತ್ರ ಮಾಡಿಸಿ ಆಕಿ ಒಟ್ಟ ನಾನು ಸನಿಯಕ್ಕೆ ಬರ್ಲಾರ್ದಂಗೆ ಮಾಡ್ತೀನಿ. ಆಮೇಲೆ ಇಂಥವೆಲ್ಲ ಸವಾಸನ ಬಿಟ್ಬಿಡ್ತೀನಿ. ನಾನು ಸುಮ್ಮನೆ ಯಾಕೆ ಬೇಕು ವಯವ್ವ ಹೋಗ್ತೀನಿ. ಮೊದಲ ಬೆಳಕರದ್ರಾಗ ಹುಡುಕಿನಿ. ಯಾರು ಎದ್ದಿಲ್ಲಲ್ಲ, ಮೆಲ್ಲಕ್ಕೆ ಬಾಲ ತಕೊಂಡು ಹೋಗ್ತೀನಪ್ಪ. ಯಪ್ಪ ದೇವ್ರಿ. ಮೀನಾವ್ರಿ ಅಲ್ಲ ಎಲ್ಲಿ ಹೋದ್ರು? ಇನ್ನ ಈಗ ಬೆಳಕು ಹರ್ದೈತಿ, ಇನ್ನ ಈಗ 5:30 ಆಗೈತಿ. ನಾನು ಹಂಗಿದ್ರ ಇನ್ನ ಯಾರು ಎದ್ದಿಲ್ಲ. ಯಾಕ ನಿನ್ನೆ ಅವರು ಬೇಸರ ಆಗಿತ್ತು, ಒಂಚೂರು ಮಾತಾಡ್ಸ್ಕೊಂಡು ಹೋದ್ರಾತಂತ. ನಿನ್ನೆ ರಾತ್ರಿ ನನ್ನ ಹೆಂಡತಿ ನನ್ನ ಬಿಡ್ಲೇ ಇಲ್ಲ, ಅಲ್ಲೇ ಕರ್ಕೊಂಡ ಮಕ್ಕೊಂಡ್ಬಿಟ್ಲು. ಹಂಗಾಗಿ ರಾತ್ರಿನೂ ಇವ್ರಂತೆ ಬಂದು ಮಾತಾಡಕ್ಕಾಗಲಿಲ್ಲ. ಇವ್ರು ಬೇರೆ ರಾತ್ರಿ ಯಾಕೆ ಸಿಟ್ಟಾಗಿ ಎಲ್ಲ ನೀನು ಹೆಂಡತಿ ಹೋಗಂತ ಜಬರ್ಸ್ ಕಳಿಸ್ಬಿಟ್ರು. ಅಲ್ಲೇ ಹೋಗಿದ್ದೆ. ಯಾಕೆ ಇನ್ನ ಪಾಪ ಹಂಗ್ಯಾಕೆ ಮಾಡಕತ್ತಿದ್ರು? ಅದಕ್ಕೆ ಕೇಳೋಣ ಅಂದ್ರೆ ಎಲ್ಲಿ ಹೋಗ್ಯಾರ ಇವ್ರು ಬೆಳಕರದ್ರಾಗ? ಬಾತ್ರೂಮ್ ಏನಾರು ಹೋಗ್ಯಾರನ? ಇಲ್ಲ. ನಾನಲ್ಲ ಈಗ ಅಲ್ಲಿಂದ ಬಂದಲ್ಲ, ಅವ್ರ ರೂಮ್ದಾಗೂ ಇಲ್ಲಲ್ಲ. ಎಲ್ಲಿ ಹೋದ್ರು ಇವರು? ತಡಿ, ನಾನು ಹಿಂದಿನ ಕರೆದು ಕೇಳ್ತೀನಿ. ಜಯಾ ಏನಿಲ್ಲ. ಇವರು ಮೀನಾವ್ರು ಎಲ್ಲದಾರ? ಅಡಿಗೆ ಮನೆ ಪುಡಿ ಮನೆಗೆ ಅದಾರೇನ ಚಾಗಿ ಮಾಡಕ? ಅಲ್ಲ ನೀನು ಅವ್ರಿಗೆ ಚಾ ಮಾಡ್ಕೊಡ್ಬೇಕಿಲ್ಲ, ನೀನು ಅವ್ರಿಗೆ ಹಚ್ಚೇನ? ಎಲ್ಲಿ ಹೋದ್ರು ಅವ್ರು? ಕರೀಲಿಲ್ಲ ಒಂಚೂರು ಅವ್ರ ಪುಟ ಮಾತಾಡ್ಬೇಕು, ಕಳ್ಸೊಟ್ಟು. ಇಲ್ಲಲ್ಲಿ ಅವರು ನಾನು ಇದೊಟ್ಟು ಕೋಣಿ ಹುಡುಕಿನಿ, ಎಲ್ಲ ಹುಡುಕಿನಿ, ಎಲ್ಲಿ ಕಾಣವಲ್ರು. ತಡಿ ಹಂಗಿದ್ರೆ ಅವನ್ ಕೇಳ್ತೀನಿ. ತಡಿ. ಇವಾ ಏನಪ್ಪ ಏನಾತ್ ನಿನಗೆ? ಮುಂಚೆ ಮನೆಯಿಂದ ಶುರು ಆತನ ಹೋದ್ರಕ? ಏನ್ ಮಾಡಿ ಅಂತ ನನ್ನ ಮಗಗ ಶುರು ಹಚ್ಕೊಂಡ್ಬಿಟ್ಟಲ್ಲ. ಅಲ್ಲೇ ಮುಂಜಾನೆ ಬೆಳಕ್ ಹೊರೈತನ ಏನಾರ ಒಂದ್ ಮಾಡಿರ್ತೀನಿ ನನ್ನ ಮಗಗ. ಸಾಕಾಗ ಹೋಗೈತಿ. ಅದಕ್ಕಲ್ಲೇ ನೀನ್ ಬೇಡ ಅಂತಂದ. ನಿನ್ನ ಏನ ಸುಮ್ಮನೆ ಮನೆಯಾಗ ಬಿದ್ದಿರ್ಲ ಅಂತಂದು ಒಂದ ಆಕಿ ಯಾರಕಿ ನಾಟಕ ಮಾಡಕ್ ಬಂದಾಳಕಿ. ಆಕಿ ಒಂದ್ ಗಂಡ ಕೂಸು ಹಡದ್ ಕೊಟ್ಬಿಟ್ಲ ಅಂದ್ರ ನಿನ್ನ ಇಲ್ಲಡ ನಿನ್ನ ಮನೆಯಾಗ ಇರಂಗಿಲ್ಲ. ನಿನ್ನ ನೆಲಸೇತ್ ಮನೆ ಇಟ್ಕೊಳಂಗಲ್ಲ ನಾನು. ಆಗ್ಲಿ ಸ್ವಲ್ಪ ದಿವಸ ಉರಿ. ನಾನು ಅದನ್ನ ಕೇಳಕ ನೀನ್ ಕರ್ದಿರೋದು. ಅವ್ರು ಮೀನಾ ಇದ್ರಲ್ಲ, ಎಲ್ಲಿ ಕಾಣವಲ್ರು? ಮನೆ ಓಟು ಹುಡ್ಕೇಳಿದೆ. ಈಕಿನಂತ ಏನು ಹುಡ್ಕೇಳಿ ಬಂದ್ಲು, ಕಾಣವಲ್ರು. ಅಲ್ಲ ನಿನಗೇನಾರು ಎಲ್ಲರೂ ಹೇಳಿ ಇಂತ ಲೊಕ್ಕಿನಂತ ಏನಾರ ಹೊರಗೋದ್ರ? ಮತ್ತೆ ಇಲ್ಲಪ್ಪ, ನಾನು ಈಗ ಎದ್ದಿಲ್ಲನ. ಈಗ ಎದ್ದ ಮಕ್ಕ ತಕೊಂಡ್ ಬಂದೀನಿ. ನೀ ಕರೆದ್ ನೋಡು. ನಂಗೆ ಗೊತ್ತಿಲ್ಲಪ್ಪ. ಇಲ್ಲೇ ಎಲ್ಲಾರ ಹೋಗಿರ್ತಾರ. ನೋಡು ಹೊರಪರಾಗ ಏನಾರ ಅದಾರನ. ಇಲ್ವೇ? ಹೊರಗೆ ನೋಡಾತು, ಆ ಪೈಕೇನಿ ಬಚ್ಚಲ ಒಳಗ ಎಲ್ಲ ನೋಡಾತು. ಒಟ್ಟ ಇಲ್ಲವೇ? ಆಮೇಲೆ ಅವ್ರು ಬ್ಯಾಗ್ ಇಲ್ಲ, ಬಟ್ಟೆ ಬ್ಯಾಗ್ ತಂದಿದ್ರಲ್ಲ ಅವರು, ಅದನ್ನು ಇಲ್ಲ. ಅರ್ವಿ ಬ್ಯಾಗಿಲ್ಲ? ಅಯ್ಯೋ ದೇವ್ರೆ, ಹಂಗಿದ್ರ ಇದೇನ ನೀನ್ ಹೆಂತಿದಲ್ಲ ಕಿತಾಪತಿ. ನೀನ್ ಹೆಂತಿ ನಾವ್ ಇದ್ದಿದ್ದಿಲ್ಲಲ್ಲ ನಿನ್ನೆ. ಎಲ್ಲಿ ಏನಾರ ಅಂದ ಓಡ್ಸಿಷ್ಟ ಕೇಳ ಹಾಕಿನ. ಅಯ್ಯೋ ಅತ್ತೀರ, ನೀವೇನ್ರಿ ಎಂತ ಮಾತಾಡ್ತೀರಿ? ಅಲ್ಲ ನಾನು ಯಾಕೆ ಅವ್ರ ಸುದ್ದಿಗೆ ಹೋಗ್ಕೊಳ್ರಿ? ನಾ ಏನು ಮಾಡಿಲ್ರಿ. ಅವತ್ತೇನು ಬೈದು ನನ್ಗೆ ಸುದ್ದಿಗೆ ಹೋಗ್ಬೇಡ ಅಂತಂದೆಲ್ಲ ಬಡದ್ರಲ್ಲ, ಅವತ್ತ ಸುಮ್ಮನೆ ಬಿಟ್ಟು ನಾನು ಅವ್ರ ಸುದ್ದಿಗೆ ಹೋಗಿಲ್ಲ. ನಾನು ಅವ್ರ ನೆಟ್ಟಿ ಮಾತಾಡಕ್ ಹೋಗಿಲ್ಲ ನಾನು ಅಂತ ನಾನಿಲ್ರಿ ಅವ್ರ ಮನೆ. ಅಲ್ಲ ನಾ ಒಂದ್ ವೇಳೆ ಹಂಗ್ ಮಾಡಿದ್ರೆ ನೀವು ಸುಮ್ಮನೆ ಬಿಟ್ಟಿರ್ಬಿಡ್ತೇನೆ. ಅದರ ಅಂಜಿಕಿರುತ್ತಿಲ್ಲ ನನಗೆ. ನಾ ಹಂಗ್ ಮಾಡಿಲ್ರಿ ಅತ್ತೀರ. ಕರೆ ಅಂದ್ರಿ ನನ್ನ ನಂಬ್ರಿ ಅತ್ತೀರ. ಹೌದ್ ಬಿಡು ಯವ್ವ, ಅಕ್ಕಿ ಹೆಂಗ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರ ಬಿಡ್ತಾವಲ್ಲ ಬಡತ, ಅದಕ್ಕೆ ಅಂಚ್ಕೊಂಡು ಸುಮ್ಮನೆ ಇರ್ತಾಳ. ಹಂಗೇನ್ ಮಾಡ್ತಾಳ? ಅವರೇ ಏನಾರ ಬಹುಶಃ ಮನಿ ಬಿಟ್ಟು ಹೋದ್ರ ಅನ್ಸುತ್ತೆ. ಯಾಕ ಏನ ನಿನ್ನಿಲಿಂದ ಒಂದ್ ನಮ್ಮಿ ಮಾತಾಡಕತ್ತಿದ್ರು ಅವ್ರು. ಬಹುಶಃ ಏನಾತ ಏನ್ ಅವ್ರಿಗೆ ಹೋಗಿದ್ದಾರ ಗದಾರ ಅನ್ಸಾತತಿ. ಹೌದಾ? ಇದೇನ ಇದು? ನಾನೇನೇನ ಕನಸ್ಕೊಂಡಿದ್ದೆ ಅಕ್ಕಿಲಿಂದ ನರ ಒಟ್ಟು ಗಂಡು ಕೂಸು ಆಡ್ಕೊಳ್ತಾಳ. ಇಲ್ಲ ಒಂದ್ ಗಂಡ ಎಣ್ಣ ಯಾವ್ದಾರ ಆಡ್ಕೊಳ್ತಕ್ಕತ್ತಾಗ ನನಗ ಒಂದ್ ಮೊಮ್ಮಗಳು ಆಡ್ಸಕ್ ಒಂದ್ ಅಕ್ಕಿತ್ತು. ಕಡೆ ಕಾಲಕ್ಕ ಒಂದ್ ನೋಡ್ತಿದ್ದೆ. ಈ ಹೆಡ್ಬಿಟ್ಟಿಲಿಂದ ಒಂದ್ ಏನು ಕಾಣಲ್ಲ. ಅಕ್ಕಿಲಿಂದ ಕಾಣ್ತಾನ ಅಂತ ಬಹಳ ಆಸೆ ಕನ್ಸ್ಕೊಂಡಿದ್ದಲ್ಲ. ಈಗ ನಡ ನಿರ್ಣಯ ಕೈ ಕೊಟ್ಟೋದಲ್ಲ ಈಕಿ. ನೋಡ್ಬೇ, ನಾನು ಬಾಳ ಇಷ್ಟಪಟ್ಟಿದ್ದೆ ಅವ್ರನ್ನ. ಯಾಕಂದ್ರ ನನ್ನ ಹಂಗ ಅವ್ರ ದುಂಡುಕ ಚಂದ ಇದ್ರು. ನನಗೂ ಬಾಳ ಇಷ್ಟ ಆಗಿದ್ರು ಅವ್ರು. ಅಲ್ಲಲ್ಲ ಈಗೇನಾಗ್ತದ? ಇನ್ನೊಬ್ಬಿ ಯಾವಕ್ಕಿನಾರ ನೋಡ್ಕೊಂಡು ಮಾಡ್ಕೊಂಡ್ಬಿಡ್ಲಾ. ನಾನ್ ಸಾಯದ್ರಾಗ ಒಂದ್ ಏನೋ ಒಂದ್ ಕೂಸ್ಕೊಡ್ಲಾ. ಒಟ್ಟು ನೋಡ್ ಸಾಯ್ತೀನಿ. ಅವಾಗ ಒಟ್ಟು ನೆಮ್ಮದಿಲಿಂತ ಕಣ್ಮುಸ್ತೀನಿ. ನನ್ನ ಮಗನ ವಂಶ ಇಲ್ಲಿಗೆ ನಿಂತನ ಅಂತ ಹೊಟ್ಟೆಗ ಕೂಳು ಹೋಗ್ಬಲ್ತು, ನಿದ್ದೆ ಬರ್ಬಲ್ತು. ನಾಳೆ ನೀನು ಒಂದ್ ಯಾವ್ದಾರ ಹಡದಂದ್ರೆ ಅವಾಗ ಕಣ್ತುಂಬ ನೋಡಿ, ಇಲ್ಲಪ್ಪ ನನ್ನ ವಂಶ ಮುಂದೆ ಬೆಳಿತೈತಿ ಅಂತ ನೆಮ್ಮದಿಲಿಂತ ಕಣ್ಮುಸ್ತೀನಿಲ್ಲ. ಅದು ಒಂದ್ ಆಸೆ ಈಡೇಸ್ಲ ನನಗ. ಯವ್ವ, ಈ ವಯಸ್ಸಿಗೆ ನನಗೆ ಯಾರು ಕೊಡ್ತಾರ? ಯಾರು ಮಾಡ್ಕೊಂತಾರ? ಏನ ಹಾಕಿಬೇಕು ನಾಟಕ ಕಂಪ್ನಿಯಾಕಿ ಹ್ಞೂ ಅಂತಂದು ಒಪ್ಕೊಂಡಿದ್ಲು. ಮಳ್ಳಾಗಿದ್ಲು. ನನ್ನ ಆಸ್ತಿ ನೋಡು ಏನ. ಅದಕ್ಕೆ ಹೆಂಗ ನಾನು ಅದನ್ನ ಇಟ್ಕೊಂಡಿದ್ದೆ ತಲೆಯಾಗ. ಆದ್ರ ಈಗ ನೋಡಿದ್ರೆ ಹಿಂಗಾತಲ್ ಇದು. ಈಗ ನನಗೆ ಯಾರು ಕೊಡ್ತಾರ ಕಣ್ಣೆ? ನೀನ್ ಒಬ್ಬಾಕಿ ಸುಮ್ಮನಿರು. ಏನ್ಲ ಹಿಂಗಾದ್ರೆ ಈ ಹಡ್ಬಿಟ್ಟು ಈಕಿನ ಯಾವ ಮೂಲೆಗಿಂತ ಕಟ್ಕೊಂಬಂದಿಲ್ಲ. ಈಕಿನ ಯಾವ ದವಾಖಾನೆ ತೋರ್ಸದತ್ತೆ ಎಲ್ಲ ತಾದಾತಿದಾತ. ಕಡಿ ವಯಸ್ಸು ಕಳ್ಗೋದು. ನೀನು ಅವಾಗರ ವಯಸ್ಸಿದ್ದಾಗ ರಬಡ ಬಡಿಕಿನ್ ಬಿಟ್ಟು ಇನ್ನೊಂದರ ಮಾಡ್ಕೊಳ್ಳಿಲ್ಲ. ಅವಾಗ ಇರ್ಬಿಡು ನೋಡೋಣ ಅಂತ ಬಿಟ್ಟಿ ಈ ವಯಸ್ಸಾದು ಈಗ ಮಾಡ್ಕೊ ಅಂತೀನಿ. ಈಗ ನೀನು ಮಾಡ್ಕೋತ ಅಂತಿದ್ದಿ. ಈಗ ನೀನು ಹುಡುಗಿ ಸಿಗುವಲ್ವು. ಇನ್ನು ಹಿಂಗಾದ್ರೆ ಹೆಂಗ ಯಪ್ಪ? ನನಗ ದಿಕ್ಕ ತೋಚಲ್ತ ಮಗನ. ಅತ್ತೇರ ಈ ದೇವ್ರಿಗೆ ಪೂಜೆ ಮಾಡತ್ತೀನ್ರಿ. ಅಕ್ಕವು ಅಂತಂದು ಮೊನ್ನೆ ದೇವ್ರು ಹೇಳಕ್ ಬಂದ್ರಲ್ರಿ. ಅವ್ರು ಹೇಳ್ಯಾರ್ರಿ ಆ ಅಕ್ಕವು ಒಬ್ಬೊಬ್ಬರಿಗೆ ಫಲ ದೂರ ಇರ್ತಾವು ಆಗ್ಬೋದು ಅನ್ನತಾರ್ರಿ. ಅಕ್ಕವು ವಯಸ್ಸು ನೋಡಿ ನಿನಗೆ. ಹಡೆ ವಯಸ್ಸು ಸಣ್ಣ ವಯಸ್ಸು ಈಗ ಅಕ್ಕವು ನಿನಗ. ಅತ್ತೀರ ನನಗೇನು ವಯಸ್ಸು ಭಾಳ ಆಗಿಲ್ರಿ. ನಿಮ್ಮ ಮಗಗೆ ಅಷ್ಟೇ ವಯಸ್ಸು ದಿಗ್ಗಿಯವು. ನಮ್ಮಪ್ಪನ ಇನ್ನ ವಯಸ್ಸಿಗೆ ಬರತ್ಲೆ ಮಾಡ್ಬಿಟ್ರು. ಇನ್ನ ನನಗೇನೇನು ವಯಸ್ಸಾಗಿಲ್ಲ ಅಲ್ರಿ. ಹಡ್ಬಿಟ್ಟಿ ಬಿಡಾಡಿ ಅವಾಗ ಮಾಡ್ಕೊಳೋದ್ ಬಿಟ್ಟು ಈಗ ಮಾಡ್ಕೊಳಕ್ ಕೂಡ ಆಡಕತ್ತ. ಆದ್ರ ಅಲ್ಲಿ ತಗೋ ಏನ್ ಮಾಡಕ್ಕಾಗತ್ತ? ಆಕಿ ಹೋದ್ಲ ಮತ್ತೆ ಕೈ ಕೊಟ್ಟು
ನಾನು ಆಕಿ ಎಲ್ಲ ಅಷ್ಟೆಲ್ಲ ಉಪಚಾರ ಮಾಡಿ ಆಕಿ ಬೇಕ್ರಾಕಿ ಮಾಡಿ ನಾನೆಲ್ಲ ಕನಸು ಕಟ್ಕೊಂಡಿದ್ದೆ. ಎಲ್ಲ ಅವಳು ಬೆಂಡ್ಲಿ ಹೊಳೆ ಹುಂಚೆ ಅಂತ ಹೋದಂಗೆ ತೊಳೆದು ನಡರಾತ್ರಿಯಾಗ ಓಡೋದ್ಲು. ಎಲ್ಲಿ ಹೋದ್ರು ಇವ್ರು? ಲೋ ಭೀಮೆ ಭೀಮೆ ಓಡೋದಕ್ಕೆ ಹೋಗ್ಯಾಳ. ಮನ್ಯಾಗ ಬಂಗಾರ ಬೆಳ್ಳಿ ಟೀಚರಿಗೆ ಒಂಚೂರು ಚೆಕ್ ಮಾಡಲ್ಲ. ಮತ್ತೆ ರಾತ್ರಿ ಓಟು ಏನ್ ತಗೊಂಡು ಹುಡುಗಿ ಹೋದ ನೋಡು. ಅದಕ್ಕೆ ಏನಾರ ಹೋಗ್ಯಾಳ ನೋಡ್ಲಾ ಒಟ್ಟು ಹೋಗಿ. ಇಲ್ರಿ ಅತ್ತಿರ ನಾನು ಒಂಚೂರು ಹಂಗ ಕಣ್ಣು ಆಡ್ಸೀನ್ರಿ. ಇಲ್ರಿ ಎಲ್ಲ ಹಂಗ ಹೆಂಗಿದ್ರು ಹಂಗ ಅದಾವ್ರಿ. ಯಪ್ಪ ಇಲ್ ಬಿಡಪ್ಪ ಹೋದ್ ಜೀವ ವಾಪಸ್ ಬಂದಂಗಾತ. ಈಕಿ ರಾತ್ರಿ ಓಡೋಗಿದ್ದಕ್ಕೆ ನನಗೆಲ್ಲ ಹಂಗ ಬಂದ್ಬಿಡುತ್ತೆ ತಲೆಯಾಗ. ಯಾಕೆ ಹೋಗಿ ಒಳಕ್ ಬಿಡತ್ತ ಹಾಳಾಗಿ. ಯವ್ವ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಅದೆಲ್ಲ ಕಾಲ್ ಮಗ ನಿಲ್ವಲ್ಲ. ಹೋತು ಗಿಡ ತೊಲಿತತ್ತಾಗ ಅಂಟ್ಕೊಂಡದ್ದು ಸಿನಿ ತೊಲಿತು. ಯವ್ವ ಎಲ್ಲಿಂದ ಅವಕಾಶ ಕೊಡುತ್ತೆ ಯವ್ವ. ನನ್ನ ಜೀವನ ಹಾಳು ಮಾಡಕ ಬಂದ್ಬಿಟ್ಟಿತ್ತು. ದರಿದ್ರ ಊರ್ಪೀಡ ಯವ್ವ. ಎಲ್ಲ ಇದಕ್ಕೆಲ್ಲ ಲಕ್ಷ್ಮಕ್ಕ ಮತ್ತು ವಿಜಯಕರ ಕಾರಣ. ಅವ್ರಿಗೆ ಈ ಖುಷಿ ಮೊದಲು ಹೇಳ್ಬೇಕು. ಆದ್ರೆ ಇವತ್ತಿನ ಗುರುವಾರ, ನಾಳೆ ಶುಕ್ರವಾರ. ನಾಳೆ ತನಕ ನಾನು ತಡೆದಾಗಲ್ಲ. ಗುಡಿಗೆ ಶುಕ್ರವಾರ ಬರ್ತೀನಿ ಅಂದಿದ್ರು ಅವರು. ಏನು ಮಾಡ್ಲಿಗ ನಾಳೆ ತನಕ ಅಂತ ನನಗೆ ಕಾಲು ನನ್ನ ಮಂದಿ ಎಲ್ಲ ಅಷ್ಟು ಖುಷಿಯಾಗಿ ಕುಣಿದಾಡಂಗಾಗೈತಿ. ತಡಿ ಭೀಮೆಗರ ಹೇಳ್ತೀನಿ. ಹೋಗಿ ವಿಜಯಕರಿಗೆ ಗುಡಿ ಬಾ ಅಂತ ಹೇಳ್ತೀನಿ. ಅವ್ರಿಗೆ ಗೊತ್ತಾಗತ್ತೆ. ನಾನು ಹೋಗ್ಬಿಡ್ತೀನಿ. ಭೀಮೆ ಭೀಮೆ ಓರಿ ಅವರ ಬಂದೆ. ಹೇಳ್ರಿ ಅವರ. ಭೀಮೆ ಇವರು ಇಲ್ಲಿ ಇದು ಕೆಳಗಿನ ಒಳದಾಗ ವಿಜಯಕರ್ ಅದಾರಲ್ಲ, ಅದೇ ಇವರು ಶಂಕರಣ್ಣರ ಅಂತ ಏನ್ ನೋಡು. ಅವ್ರಿಗೆ ಏನಂತಾರಪ್ಪ ಹೆಸರು ಅಡ್ರೆಸ್ ಗೊತ್ತಾಗಲ್ತು. ಮಲೇಶಣ್ಣರ ಹೆಂಡತಿ. ಅವರು ವಿಜಯಕರ್ ಗೊತ್ತಾ ನಿಂಗೆ? ಅವ್ರೇನ್ರಿ ಗೊತ್ತ್ರಿ. ಮಲೇಶಣ್ಣ ಗೊತ್ತ್ಬಿಡ್ರಿ. ಅವ್ರು ಜಕರ ಗೊತ್ತ್ರಿ. ಚಲೋ ಅವ್ರ ಮನೆಗೆ ಹೋಗಿ ಇವರು ಜಯಕರ್ ಗುಡಿಗೆ ಬರ್ತಾರಂತ, ನೀವು ಬರ್ಬೇಕಂತ, ಅಲ್ಲಿ ಗುಡಿಯಾಗ ಭೇಟಿ ಆಗ್ಬೇಕಂತ ಅಂತ ಹೇಳ್ತೀನಪ್ಪ. ಹೌದ್ರಿ, ಹೇಳ್ತೀನಿ ತೋರಿ. ಈ ಸದ್ಯ ಹೋಗ್ಲೇನ್ರಿ ಸ್ವಲ್ಪ ಹೊತ್ಬಿಟ್ಟು ಹೋಲ್ರಿ. ಈ ಸದ್ಯ ಹೋಗ ತಡನ ಮಾಡ್ಬಿಡ. ಹಂಗ ಹೋಗಿ ಬಡ ಅಲ್ಲಿ ಗುಡಿ ಬರಬೇಕಂತ. ಏನ ಅರ್ಜೆಂಟ್ ನಿಮ್ ಕುಟ ಗುಡಿ ಹೋಗ್ಬೇಕಂತ ಕಾಯಕತ್ತಾರಂತ. ನಿಂದ್ರ ಬಿಡದಂತ ನೀವು ಗುಡಿ ಬರಬೇಕಂತ ಅಂತಂದು ಹೇಳಿ ಹೋಗು. ಏನ್ರಿ ಅವರ ಎಷ್ಟು ಖುಷಿಯಾಗಿರಿ, ಗುಡಿ ಕೊಂಟಿರಿ. ಏನ್ ಇವತ್ತು ಶುಕ್ರವಾರ ನಾಳೆ ಐತಿ, ಇವತ್ತು ಗುರುವಾರ ಐತಿ. ಯಾವಾಗಲೂ ನಾವು ಶುಕ್ರವಾರ ಮಂಗಳವಾರ ಅಲ್ಲ ಹೋಗೋದು. ಏನ್ ಇವತ್ತು ಇಷ್ಟು ಖುಷಿ ಆಗ್ಬಿಟ್ರಿ? ಅಯ್ಯ ಇಲ್ಲಪ್ಪ, ಅದು ಏನಂದ್ರೆ ನನಗೆ ಈಗ ಒಂದು ವಾರದಿಂದ ಆತಪ್ಪ. ರಾತ್ರಿ ಬೆಳತನಕ ಬರೀ ಕೆಟ್ಟ ಕನಸು ಬೀಳಕತ್ಬಿಟ್ಟಿದ್ವಾ. ಹಂಗಾಗಿ ದೇವ್ರಿಗೆ ಅನ್ಕೊಂಡಿದ್ದೆ, ಕೆಟ್ಟ ಕನಸು ಬೀಳತ್ತಂದ್ರೆ ನಿನ್ ಬಂದು ಕಾವಡ್ಸ್ಕೊಂಡು ಹೋಗ್ತೀನಿ ಅಂತಂದು. ನಿನ್ನೆ ರಾತ್ರಿ ಬೀಳಲ್ಲ ನೋಡು. ನಿನ್ನೆ ರಾತ್ರಿ ನಮ್ದೇಂತ ಮಕ್ಕೊಂಡಲ್ಲ. ಅದಕ್ಕೆ ಆ ದೇವ್ರ ಆಶೀರ್ವಾದಲಿಂತ ನಮ್ದೇಂತ ಮಕ್ಕೊಂಡಲ್ಲ. ಹಂಗಾಗಿ ದೇವ್ರಿಗೆ ಮತ್ತೆ ಹರಕಿ ತೀರಿಸ್ಬೇಕಲ್ಲಪ್ಪ. ಕಾಯಿ ಹೊಡ್ಕೊಂಡ್ ಬರ್ಬೇಕು. ಮತ್ತೆ ನಾಳೆ ಅಂತಂದು ಯಾಕೆ ತಡ ಮಾಡ್ಬೇಕು, ಇವತ್ತು ಕಾವಡ್ಸ್ಕೊಂಡ್ ಬಂದ್ಬಿಟ್ರಾತ ಅಂತಂದು. ಅದಕ್ಕೆ ಒಂಚೂರು ಹೋಗಿ ಹೇಳಿ ಬರಪ್ಪ. ಓ ಹೌದ್ರಾ? ಕಾಯಿ ಸುಲ್ ಕೊಡ್ಲೇನ್ರಿ? ಇಲ್ಲ, ಅದು ಒಳಗೆ ದೇವ್ರ ಮನೆಯಾಗ ಮೊನ್ನೆ ಸುಲ್ದಿ ಅಲ್ಲ. ಇದಕ್ಕೆ ಮೊನ್ನೆ ನಮಸ್ತಿಗೆ ಒಂದು 10 ಕಾಯಿ ಸುಲ್ದಿಟ್ಟಿ ಅಲ್ಲ. ಆ ಚೀಲದಾಗ ಇಟ್ಟಿದ್ದಲ್ಲ, ಅದಾಗ ತಗೊಂಡಿ 2 ಕಾಯಿ. ಈಗೇನು ಬೇಬಿಡು, ಈ ಪಂಚಮಿಗೆ ನಾ ಸುಲಿ ಅಂತ ತಗೋ. ಆಯ್ತು ತಗೋರಿ. ಈಗ ಹೇಳ್ತೀನಿ ನೋಡ್ರಿ. ಯವ್ವ ನನಗಂತ ಇಷ್ಟು ಖುಷಿ ಆಗ್ತೈತಿ. ಯಾವಾಗ ಅವ್ರ ಮುಂದೆ ಹೇಳ್ಕೊಂಡ ನನಗೆ ಐತಿ. ತಡಿ ಮೊದಲೆಲ್ಲ ಪೂಜೆ ಪುಟ್ಟಿಗೆಲ್ಲ ಇಟ್ಕೊಂಡು ನಾ ಹೊಕ್ಕಿನ ಗುಡಿಗೆ ಅವರಲ್ಲಿ ಬರ್ತಾರೆ. ಯವ್ವ ವಿಜಿ ತಡಿಲೆ, ಒಟ್ಟು ಇಷ್ಟು ಅವಸರ ಮಾಡ್ಕೊಂಡು ಬಡ ಮುಂದಕ್ಕೆ ಹೋಗ್ಬಿಡಲ್ಲ. ನಾನು ನಿನ್ನಂಗೆ ಅವಸರ ಮಾಡ್ಬರಕ್ಕೆ ಹೋದ್ನಂದ್ರೆ ಇವು ನೋಡಿದ್ರೆ ಕಲ್ಲು ಎಂತಿಂತಾವ ಇದ್ದಾವ. ಯವ್ವ ಅವು ನನ್ನ ಕಾಲಿಟ್ರೆ ಉಳಿದಾಗತ್ತೆ. ಮತ್ತೆಲ್ಲರೂ ಉಳ್ದು ಹೋಗ್ಕಂತ ಬಿದ್ದಿದ್ದೇನೆ. ಇಷ್ಟ್ಯಾಕೆ ಅವಸರ ಮಾಡೈತಿ? ತಡಿ ಒಟ್ಟು. ಯವ್ವ ಲಕ್ಷ್ಮಕ್ಕ ಏನಿಲ್ಲವ, ಆ ಭೀಮೆ ಬಂದು ಯಾಕ ಅರ್ಜೆಂಟ್ ಗುಡಿ ಅಂತಲೇ ಹೋಗ್ಬೇಕಂತ್ರಿ, ನಿಮ್ಮ ಸಲ ದಾರಿ ಕಾಯ್ತಾರಂತ ಅಂತಂದು ಹೇಳಿದ್ನ. ಅದಕ್ಕೆ ಪಾಪ ಜಯಕರಿಗೆ ಏನಾರ ತ್ರಾಸಾತನ, ಏನಾರ ಮನೆಯಾಗ ನಾವು ಐಡಿಯಾ ಕೊಟ್ಟಿದ್ದಲ್ಲ, ಅದೇನಾರ ತಲೆ ಕೆಳಕಾತನ ಅಂತ ನನಗೆ ಒಳ್ಳೆ ಟೆನ್ಷನ್ ಐತಿ. ನೀನೋಡ ಹಿಂಗ್ ಮಾಡ್ತೀಯವ. ಬಡ ಬರ್ಬಿಡ್ದೆ ಎಟತ್ ಮಾಡ್ತಿದ್ದಿ ನೀನಾರ. ಬಿದ್ರಿ ಏನು ಒಂದು 2 ಉಳಿಕಿ ಉಳಿರ್ತಿತ್ತು. ದೇವ್ರ ಗುಡಿಗೆ ಹೋಗೋ ಮುಂದೆ ಉಳಿಕಿ ಸೇವೆ ಮಾಡ್ಕೊಂಡಂಗ ಅದೇನೋ ಉಳು ಸೇವೆ ಮಾಡ್ತಾರಲ್ಲ, ಹಂಗಾಗತ್ತ. ಉಳಿದಿ ಬಾ. ವಾ ಬೆಂಗ್ಲಿ, ನೀ ನನ್ ಏನೋ ಮಾಡ್ಬೇಕಂತ ಮಾಡಿಲ್ಲ ನೀನು. ತಡಿಲೆ ಹೇಳ್ಬಿಟ್ಟು ನೀನ್ ಹಿಂಗ್ ಮಾಡ್ಬೇಡ ನನಗ. ತಡಿ ಲಕ್ಷ್ಮಕ್ಕ, ಅಲ್ಲಿ ಜಯಕರ ಕುಂತಾರ ನೋಡಲ್ಲಿ ಅಲ್ಲಿ ಗಿಡ ಬಿಡಕ. ಆದ್ರೆ ಅವ್ರ ಮುಖದಾಗ ಸಪ್ಪಗಿಲ್ಲ ಬಿಡವ್ರು. ಯಾಕ ಖುಷಿ ನಿಂತ್ರ ಕುಂತಾರ ನೋಡ ಜಯಕರು. ಏನ ಖುಷಿ ವಿಚಾರ ಇರ್ಬೇಕು. ಹಂಗಿದ್ರ ಅಲ್ಲೆಲ್ಲ ಲಕ್ಷ್ಮಕ್ಕ, ನಮ್ಮ ಐಡಿರೇ ಪಾಸ್ ಆಗಿದ್ದಂಗೆ ಐತಿ, ಫೇಲ್ ಆಗಿಲ್ಲ. ಫಸ್ಟ್ ರ್ಯಾಂಕ್ ಬಂದೈತಿ ನಮ್ಮ ಐಡಿರೇ. ಬಾರ ಲಕ್ಷ್ಮಕ್ಕ. ಯವ್ವ ನೀನೊಬ್ಬೇಕಿ ಇನ್ನ ಹಿಂದದಿಯಲ್ಲ ಲಕ್ಷ್ಮಕ್ಕ. ಯವ್ವ ಬಡ ಬಾರ, ದಯ ಹಿಡ್ಕೊಂಡು ಹೋಗ್ಲಿ. ಕಾಲು ಒಟ್ಟು ಕಿತ್ಕಿತ್ತಿ ದೊಡ್ಡ ಕಾಲು ಹೆಜ್ಜೆ ಇಡು ಒಟ್ಟು. ಲಕ್ಷ್ಮಕ್ಕ ನಾ ಹೇಳಿಲ್ಲ, ಏನ ಖುಷಿ ವಿಚಾರನ ಹೇಳಕ್ ಬಂದಾರ ಅನ್ಸತ್ತ. ನೋಡಲ್ಲ ಎಷ್ಟು ಖುಷಿ ಅದಾರ. ಅಯ್ಯ ಬಂದ್ರ ವಿಜಯಕರ ಲಕ್ಷ್ಮಕ್ಕರ ಬರ್ರಿ ಕುಂದ್ರ ಬರ್ರಿ. ನಿಮ್ದ ಹಾದಿ ಕಾಯ್ಕೊಂತ ಕುಂತಿದ್ ನೋಡ್ರಿ. ಬರ್ರಿ. ಯಾಕ್ರಿ ಎಷ್ಟು ಅರ್ಜೆಂಟ್ ಮಾಡಿ ಬರಕ್ ಹೇಳಿದ್ರಂತ ನಮಗ ಒಂದ್ ನಮ್ನಿ ಅಂಜಿಕೆನ ಬಂತ್ರಿ. ಏನಾರ ಮತ್ ಮನ್ಯಾಗ ಏನಾರ ತ್ರಾಸ ಆತನ ಪಾಪ ಅವ್ರಿಗೆ ಅಂತಂದ್. ನೀವ್ ನೋಡ್ರಿ ಬಾ ಖುಷಿ ಅಂತ ಕುಂತೀರಿ. ಏನಾತ್ರಿ ಅಂತದ? ದೇವ್ರ ಹೋಗಿ ಬಂದ್ರೆ? ಎಲ್ಲಿ ದೇವ್ರ ಹೋಗಂದ್ರಿ? ನೀವ ನನ್ನ ಪಾಲಿಗೆ ದೇವ್ರಿ. ಅದಕ್ಕೆ ಯಾ ದೇವ್ರ ಹೋಗಿಲ್ಲ ಏನಿಲ್ಲ ನೋಡ್ರಿ, ಇಲ್ಲೇ ಬಂದ್ ಕುಂತೀನಿ ನೋಡ್ರಿ. ಮೊದಲ ನಿಮಗ ಕೃತಜ್ಞತೆ ತಿಳಿಸಿ ಆಮೇಲೆ ದೇವ್ರ ಹೋದ್ರತಂತಂದು. ಆ ದೇವ್ರ ನಿಮ್ ರೂಪದಾಗ ಬಂದು ನನ್ಗೆ ಸಹಾಯ ಮಾಡ್ಯಾನಂದ್ರೆ ಮೊದಲ ನಿಮಗ ಅಲ್ಲಂದ್ರೆ ನಾನು ಏನದ ಧನ್ಯವಾದ ಹೇಳ್ಬೇಕು. ನೀವರಿ ನನ್ನ ಪಾಲಿಗೆ ದೇವ್ರು. ಅದಕ್ಕೆ ನಿಮ್ದ ದರಿಕೆ ಆಗತ್ತಿದ್ ನೋಡ್ರಿ. ಏಪ್ಪ ಅಂತ ದೊಡ್ಡ ಮಾತು ಮಾತಾಡ್ಬೇಡ್ರಿ. ಅಂತದೇನಾತ್ರಿ? ಏನೋ ಒಟ್ಟೆ ಖುಷಿ ವಿಚಾರ ಅಂತ ಐತಂತ ನಿಮ್ಮ ಅಕ್ಕ ನೋಡಿದ್ರೆ ಅನ್ಸಾತೈತಿ. ಏನ್ ಹೇಳ್ರಲ್ಲ ಲಗೂನು ನಮಗೂ ಒಟ್ಟು ಖುಷಿ ವಿಚಾರನ ಕರೀರಿ. ಖುಷಿ ವಿಚಾರ ರೀ, ನಿಜವಾಗೂ ಇದು ಖುಷಿ ವಿಚಾರ. ನನಗಂತೂ ಕಾಲ್ ನೆಲ್ಮಂದಿಲ್ಲ. ಹಂಗ ತಕ್ಕ ಕುಣಿತಾ ನೋಡ್ರಿ ಕಾಲ. ನಾವು ನಾಳೆ ತನಕ ತಡಿಲಿಲ್ರಿ. ನಾಳೆ ನೀವು ಶುಕ್ರವಾರ ಬರ್ತೀನಿ ಅಂದಿರಲ್ರಿ. ನಾಳೆ ತನಕ ನಾನು ತಡ್ಕೊಂಡಿರೋಲ್ಲ ಅಂತ ಅದಕ್ಕೆ ಭೀಮಾಗ ಹೇಳಿ ಕಳಿಸ್ಬಿಟ್ರಿ. ಹೆಂಗೂ ಬಂದು ಹೇಳಿದ್ನಲ್ಲ, ಬಂದ ಚಲೋ ಆತ್ಬಿಡ್ರಿ. ಅಯ್ಯಪ್ಪ ಹೋಲಿ ಏನ್ ಖುಷಿ ಅಂತ ಹೇಳ್ರಿ. ಇದು ಲಕ್ಷ್ಮಕ್ಕರ ವಿಜಯಕರ ಆಕಿ ಇದ್ಲಲ್ರಿ ಬಿನ್ನಾಣಿಗಿತ್ತಿ. ಮಾಯಂಗಿ ಬಂದ್ ಸೇರ್ಕೊಂಡಿದ್ಲ ನನ್ನ ಗಂಡನ ಮುಡಿ ಮಾಡಿ. ರಾತ್ರಿ ಓಡೇ ಬಿಟ್ಟಾಡ್ರಿ. ಏನ ಓಡಲ್ರ? ಯಾಕ್ರಿ? ಏನತ್ರಿ ಆಕಿಗೆ ಅಂತ ಕೆಟ್ಬೇನಿ?
ಏ ಅದ ನೀವು ಐಡಿಯಾ ಕೊಟ್ಟಿದ್ರಲ್ಲ ಅದನ್ನ ಮಾಡಿದ್ರಿ ಯವ್ವ ಅದಕ್ಕೆ ಅಂಜಿಕೊಂಡು ಒಂದ ದಿವಸಕ್ರಿ ನಾನೇನ ಹಿಂಗ ಒಂದ್ 4 ದಿವಸ ಮಾಡ್ಬೇಕು ಅವಾಗ ಕೂಡ ಕಾಂಟ್ ಮಾಡಿದ್ದೆ ನೀನು ಒಂದ ದಿವಸಕ್ಕೆ ಪತ್ರ ಕೊಟ್ಕೊಂಡು ರಾತ್ರಿನ ಕಿತ್ಕೊಂಡು ಓಡಾಡ್ಬಿಟ್ಟವ್ರಿ ಹಂಗಿದ್ರೆ ಇನ್ನೇನತ್ರಿ ಚಲೋನಲ್ಲ ಮತ್ತೆ ಅದಕ್ಕೆ ಅಂತೀನಿ ಜಯಕರ್ ಮಠದಾಗ ಇಷ್ಟು ಖುಷಿ ಖುಷಿ ಅಂತ ಕಾಣಕತ್ತಿದ್ದೆ ಆತಲ್ ಬಿಡ್ರಿ ಸಮಸ್ಯೆ ಎಲ್ಲ ಪರಿಹಾರ ಆತಲ್ಲ ಇನ್ನ ಬಿಣ್ಣನ್ಗಿಟ್ಟಿ ಬರಂಗೂ ಇಲ್ಲ ಅಂದಂಗ ಇವ್ರ ಗೌಡ್ರನ್ನ ಒಟ್ಟು ಇನ್ಮ್ಯಾಗ ಹದ್ದು ಬಸ್ನಿಗೆ ಇಟ್ಕೋರಿ ಹ್ಞೂನ್ರಿ ಅದ ಈ ನಮ್ಮ ಮನ್ಯಾಗ ನಮ್ಮ ಮತ್ತಿದೊಂದ ಕಿಟಿ ಮಕ್ಕಳಾಗಿಲ್ಲ ಇನ್ನೊಂದು ಮಾಡ್ಕೊಳ ಅಂತಂದು ಯಾವತ್ತನೇ ಮತ್ತೆ ಇನ್ನೊಬ್ಬಕಿನ ಯಾವಾಗ ಗಂಟೆ ಹಾಕ್ತಾರ ಗೊತ್ತಾಗೋಲ್ತು ಏನ ಯಾ ಜನ್ಮದಾಗ ನಾನು ಯಾ ಮಕ್ಳಿಗೆ ಏನು ಅನ್ಯಾಯ ಮಾಡಿದ್ನೋ ಏನೋ ಈ ಜನ್ಮಕ್ಕೆ ನನಗೆ ದೇವರು ಮಕ್ಕಳ ಫಲ ಕೊಡುವಲ್ ನೋಡ್ರಿ ಹಂಗಾಗಿ ನನಗೆ ಈ ಅಂಜಿಕೆ ಇದು ಒಂದು ಉಳ್ಕೊಂಡೈತ್ರಿ ಇನ್ನ ಮನಸ್ಸಿನಾಗ ಈಗ ಇಕ್ಕಿನೇನ ನಾನು ನಡ್ಬರ್ಕ ಓಡಿಸಿದೆ ಆದ್ರೆ ನಮ್ಮ ಅತ್ತಿ ಏನಾರ ಮತ್ತೆ ಯಾವಕ್ಕಿನಾರ ಈ ಬಡವ್ರ ಮಂತಂದರ್ನ ಅವ್ರನ್ನ ಕರ್ಕೊಂಡ್ಬಂದು ಅವರು ಶ್ರೀಮಂತ ಕಾಸು ಪಟ್ಟು ವಯಸ್ಸಾದ್ರಲ್ಲಿ ಅಂತ ನನ್ನ ಗಂಡನ ಮದುವೆ ಮಾಡ್ಕೊಂಡು ಬಂದ್ರೆ ಮಕ್ಕಳ ಸಲ ನಮ್ಮ ಅತ್ತಿ ಇನ್ನೊಬ್ಬಕ್ಕೆ ಯಾವಕ್ಕಿನಾರ ತನ್ನ ಗಂಟು ಹಾಕಿದ್ರ ಅಂತ ಹೊಟ್ಟೆಗೆ ಅದು ಒಂದು ಅಂಜಿಕೆ ಐತ್ರಿ ಇವಾಗ ಒಂದೇನೋ ಸಮಸ್ಯೆ ಪರಿಹಾರ ಆತ ಅಂದ್ರೂ ಇದು ಇನ್ನ ನನಗೆ ಮುಂದೆ ಜೀವನ ಪರ್ಯಂತ ಕಾಡದರಿ ಅದಕ್ಕೆ ನನಗೆ ಈ ಮಕ್ಕಳೊಂದು ಆಗೋಯ್ತು ನೋಡ್ರಿ ಅದು ಒಂದು ಕೊರಗು ನೋಡ್ರಿ ನನಗೆ ಇದು ಒಂದು ಬಿಟ್ರೆ ಏನಿಲ್ರಿ ಇದು ಈ ವಿಚಾರಕ್ಕೆ ಖುಷಿ ಆತ್ರಿ ಅದು ಒಂದು ಮನಸ್ಸಿನಾಗ ಐತ್ ನೋಡ್ರಿ ನೀವು ದವಾಖಾನಿಗೆ ಅದೆಲ್ಲ ತೋರಿಸಿರೇನ್ರಿ ಒಂದು ದವಾಖಾನೆ ಉಳಿದಿಲ್ರಿ ಎಲ್ಲ ತೋರ್ಸಾತು ಎಲ್ಲ ಮಾಡ್ಯಾತು ಎಲ್ಲ ಡಾಕ್ಟ್ರು ಏನು ಪ್ರಾಬ್ಲಮ್ ಇಲ್ರಿ ಅಂತಾರ್ರಿ ನನ್ನ ಹೆಂಡತಿ ಏನು ಸಮಸ್ಯೆ ಇಲ್ಲ ಅಂತಾರ ಅದಕ್ಕೆ ಈ ದೇವ್ರಿಗೆ ಒಂದು ಅಡ್ಡಾಡಕತ್ತಿ ನೋಡ್ರಿ ಆ ದೇವ್ರು ಕಂಡ್ಬಿಟ್ರೆ ಈ ಬೇಕಾದಾಗೋದಂತ ನಾಗಪ್ಪಗೆ ಬರ್ತೀನಿ ಹಳ್ಳಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಮಕ್ಕಳು ಅಂತಾರಲ್ರಿ ಅದಕ್ಕೆ ಇದಕ್ಕೆ ಶುಕ್ರವಾರ ಮಂಗಳವಾರ ಬಂದು ಪೂಜೆ ಮಾಡ್ಕೊಂಡು ಹಳ್ಳಿ ಗಿಡ ಪ್ರದಕ್ಷಿಣೆ ಹಾಕಿ ಆ ದೇವ್ರಿಗೆ ಕೈ ಮುಗಿದು ಇನ್ನ ಬಿಡತ್ತೇನ್ರಿ ಆದ್ರೆ ಬರ್ಬರ್ತಾ ವಯಸ್ಸೇನ್ರಿ ಅಷ್ಟ್ರೊಳಗೆ ಜಲ್ದಿ ಕೊಟ್ರೆ ದೇವ್ರು ಚಲೋ ಇಷ್ಟು ಕಾಸು ಕೊಡ್ಬಿಡ್ರಿ ನಮಗೂ ಮುಂದೆ ವಯಸ್ಸು ಬರಲ್ಲ ನೋಡ್ರಿ ಗಂಡ್ಮಕ್ಳದ್ದೇನ್ರಿ ಅವರು ಹೆಂಗ ಒಂದು ಆದ್ರೆ ನಮ್ದು ಹೆಣ್ಮಕ್ಳು ಹಂಗೆ ಆಗ್ಬೇಕಲ್ರಿ ಏನಪ್ಪ ಇಷ್ಟ ಯಾಕೆ ಕಡತೈತೆ ಗೊತ್ತಾಗೋದು ನೋಡ್ರಿ ಅಕ್ಕ ಬಿಡ್ರಿ ಅವು ಮಕ್ಕಳ ಪಲ್ಲ ಒಬ್ಬೊಬ್ರಿಗೆ ದೇವ್ರು ದೂರ ಇಟ್ಟಿರ್ತಾನ ಒಬ್ಬೊಬ್ರಿಗೆ ನೋಡ್ತಿರಲ್ಲ ಟಿವಿಯಾಗ ಪಿಕ್ಚರ್ ಇದ್ರಾಗ ಏನದ ಪೇಪರ್ನಿಗೆಲ್ಲ ನೋಡ್ತಿರಲ್ಲ ಅಯ್ಯೋ ಮುದುಕರಾಕ್ ಬಂದಿರ್ತಾರ ಅವಾಗ ಹಡ್ಕೊಂಡ್ ಕುಂತಿರ್ತಾರ ಹಂಗಾರಿ ಮತ್ತೆ ಒಬ್ಬರಿಗೆ ಫಲ ದೂರ ಇರ್ತಾವು ದೇವ್ರ ಕಂಡ್ಬಿಟ್ಟಾಗ ಮತ್ತೆ ನಾವು ತಗೋಬೇಕಲ್ರಿ ಅದೇ ನಮ್ಮ ಕೈ ಅಂತನ್ರಿ ಹಂಗ ಹಿಂಗ್ ಗಿಡದ ಹಣ್ಣು ತಗೊಂಡ್ ಕಿತ್ಕೊಂಡು ಉಡ್ಲಾಗ ಇಟ್ಕೊಳಕ ಅಲ್ಲಲ್ರಿ ನೋಡೋಣ ನೀವು ಇಷ್ಟು ಭಕ್ತಿಲಿಂತ ದೇವ್ರನ್ನ ಬಿಡ್ಕೊಳತ್ತೀರಿ ಆದ್ರೆ ಆಗ್ಬಾರ್ದು ಯಾಕೆ ಅಷ್ಟು ಮಾಡ್ತೀರಿ ದೇವ್ರು ಕೊಡ್ತಾನೆ ತಗೋರಿ ನೀವು ಒಳ್ಳೆಯದಿರಿ ಪಾಪ ಅಕ್ಕವು ನೀವೇನು ಚಿಂತೆ ಮಾಡ್ಬೇಡ್ರಿ ದೇವ್ರ ಬಂದ ಅನ್ಕೋರಿ ಪಾಪ ಹೌದ್ರಿ ಜಯಕ್ಕರ ಅಕ್ಕವು ನೀವೇನೋ ಚಿಂತೆ ಮಾಡಬೇಡ್ರಿ ನನಗೆ ನಾನೊಂದು ಕೇಳಿದ್ರಿ ಅದೇನ ಈ ಹಳ್ಳಿ ಗಿಡದ ಚೆಕ್ ಇರುತ್ತಲ್ರಿ ಈ ಹಳ್ಳಿ ಗಿಡದ ಮ್ಯಾಗಿನ ತಗೊಟ್ಟಿ ಅದನ್ನ ನಿಮ್ಮ ಮನೆಯವರಿಗೆ ತೇದು ಹಾಲ್ನಾಗ ಹಾಕಿ ಕುಡಿಸ್ಬೇಕಂತ ನೋಡ್ರಿ ಅಂದ್ರೆ ಅವರಿಗೆ ಜಾಸ್ತಿ ಅದು ಮಕ್ಕಳ ಫಲದ್ದು ಇದು ಜಾಸ್ತಿ ಆಗುತ್ತಂತ್ರಿ ಮಕ್ಳು ಹಾಕವಂತಾರ ನೋಡ್ರಿ ನಾನು ಕೇಳಿದ್ದೆ ನೀವು ನೋಡ್ರಿ ಮಾಡಿ ನೋಡ್ರಿ ಆಮೇಲೆ ನೀವು ಈ ಹಳ್ಳಿ ಗಿಡ ಪ್ರದಕ್ಷಿಣೆ ಹಾಕ್ತಿರಲ್ರಿ ಇಟೊತ್ನೇ ಹಾಕ್ಬಾರ್ದಂತ್ರಿ ಬೆಳಿಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆಗೆ ಅಂದ್ರೆ ಸೂರ್ಯ ಇನ್ನ ಹುಟ್ಟೋಕ್ಕಿಂತ ಮುಂಚೆಗೆ ಇರುತ್ತಲ್ರಿ ಚುಮ್ಮು ಇನ್ನ ಅದೇ ಹುಟ್ಟಿರ್ತಾನ ಅಂತಾರಲ್ಲ ಆ ಹೊತ್ನಾಗ ಬಂದು ಪ್ರದಕ್ಷಿಣೆ ಹಾಕ್ಬೇಕಂತ್ರಿ ಆ ಹೊತ್ನಾಗೇನ ಅಲ್ಲಿ ಗಿಡದ ಕೆಳಗ ಏನೋ ಒಂದು ಶಕ್ತಿ ಇರುತ್ತಂತ್ರಿ ಈ ನಾಗರಕಲ್ಲು ಈಗ ಮತ್ತೆ ಹಾವುಗಳೆಲ್ಲ ಮತ್ತೆ ಮಕ್ಳು ಆಗ್ಬೇಕಂದ್ರೆ ಫಸ್ಟ್ ಹಳ್ಳಿ ಗಿಡನ ಸುತ್ಕೊಂತವಂತ್ರಿ ಅವು ಹಳ್ಳಿ ಗಿಡ ಸುತ್ಕೊಂಡು ಆದ್ಮೇಲೆ ಅವು ಎರಡು ಗಂಡ ಹೆಂಡತಿ ಅವು ನಾಗರವು ಸೇರ್ಕೊಂಡ್ರೆ ಅವಾಗ ಮಕ್ಳು ಹಾಕವಂತ್ರಿ ಅವಕ್ಕೂ ತತ್ತಿ ಇಡ್ತಾವಲ್ರಿ ಮತ್ತೆ ನಾಗರವು ಈ ಅದಕ್ಕೆ ಹಳ್ಳಿ ಗಿಡ ಬಿಡಕ್ಕೆ ಯಾಕೆ ನಾಗಪ್ಪನ ಪ್ರತಿಷ್ಠಾಪನೆ ಮಾಡ್ತಾರಂದ್ರಿ ಇದಕ್ಕೆ ಮತ್ತೆ ಮಕ್ಳಾಗ್ಲಾರ್ದ ಎಲ್ಲರಿಗೂ ಹೋಗಿ ಹಳ್ಳಿ ಗಿಡಕ್ಕೆ ಯಾಕೆ ಪ್ರದಕ್ಷಿಣೆ ಹಾಕಂತಾರಂದ್ರೆ ಇದಕ್ಕೆ ರೀ ಈ ಒಂದು ಹಳ್ಳಿ ಗಿಡಕ್ಕೆ ಶಕ್ತಿ ಇರುತ್ತಂತ್ರಿ ನಾಗರವ್ ನೋಡ್ರಿ ಮುದ್ದಾಮ ಹಳ್ಳಿ ಗಿಡಕ್ಕೆ ಬಂದು ಸುತ್ತರ್ಕೊಂಡು ಮಕ್ಕಳಕ್ಕೂ ಅದಕ್ಕೆ ಮತ್ತೆ ಇಲ್ಲೇ ಅದ್ರ ನಾಗರ ಕಲ್ಲು ಎದಕ್ಕೆ ಹಳ್ಳಿ ಗಿಡ ಬಿಡಕ್ಕೆ ಪ್ರತಿಷ್ಠಾಪನೆ ಮಾಡ್ತಾರಂದ್ರೆ ಇದಕ್ಕೆ ರೀ ಮನುಷ್ಯರಿಗೂ ಹಳ್ಳಿ ಗಿಡಕ್ಕೆ ಸುತ್ತಾಕ್ರಿ ಮಕ್ಕಳಕ್ಕೂ ಅಂತಾರಿ ನೀವು ಮುಂಜಾನೆಗ ಹೊತ್ತು ಇನ್ನ ಹುಟ್ಟೋಕ್ಕಿಂತ ಮುಂಚೆಕ ಬರ್ರಿ ಅವಾಗ ಒಂಚೂರು ಹಳ್ಳಿ ಗಿಡಕ್ಕೆ ಪ್ರದಕ್ಷಿಣೆ ನೀವು ಮಾಡ್ರೆ ಆಮೇಲೆ ನಿಮ್ಮ ಯಜಮಾನ್ರಿಗೆ ಹೇಳಿದ್ನಲ್ರಿ ಅದೇ ಒಂಚೂರು ಚಕ್ಕಿ ತೇದು ಒಂಚೂರು ಹಾಲಿನ ಹಾಕಿ ಕುಡಿಸ್ರಿ ಅಕ್ಕ ಅಂತಾರ್ರಿ ನೋಡ್ರಿ ಪ್ರಯತ್ನ ಮಾಡ್ರಿ ಪ್ರಯತ್ನ ಮಾಡೋದು ನಮ್ದ್ರಿ ಫಲ ಎಲ್ಲ ದೇವ್ರದ್ರಿ ಅಷ್ಟೇ ಅನ್ಕೊಂಡ್ ಮಾಡ್ರಲ್ಲ ನೋಡಿದ್ರೆ ಒಂದ್ ವೇಳೆ ದೇವ್ರ ಕಂಡು ಬಿಟ್ರೆ ಬಿಡ್ಬೋದಲ್ರಿ ಆದ್ರೂ ಆಗ್ಬೋದು ಯಾಕೆ ಚಿಂತೆ ಮಾಡ್ತೀರಿ ಇವ ಲಕ್ಷ್ಮಕ್ಕರ ನೀವು ನನಗೆ ಗೆಳತಿಯರಾಗಿ ಸಿಕ್ಕಿದ್ದು ಇಷ್ಟು ಖುಷಿ ಆಗ್ತೈತಿ ನನ್ನ ಎಲ್ಲ ಸಮಸ್ಯೆಗೂ ಪರಿಹಾರ ನೀವು ಕೊಡಾಕತ್ತೀರಿ ಒಂದ್ರಿಂದೊಂದು ಈಗ ನೋಡಿ ಆ ಸಮಸ್ಯೆ ಪರಿಹಾರ ಕೊಟ್ರಿ ನನ್ನ ಖುಷಿ ಜೀವನದಾಗ ಸಿಕ್ತು ಈಗ ಇದು ಒಂದು ಅಳಕಿತ್ತು ನನ್ನ ಮನಸ್ಸಿನಾಗ ಇದಕ್ಕೂ ನೀವು ಒಂದು ಪರಿಹಾರ ಅಂತ ಕೊಟ್ರಿ ಅದಕ್ಕೆ ರೀ ಯಾರಿದ್ರು ಏನು ಸಂಬಂಧ ಇರಲಿ ಯಾರೇ ಇರಲಿ ಗೆಳತಿಯರು ಇಂಥವು ಏನಂತಾರಲ್ರಿ ಇದಕ್ಕೆ ಭಾಳ ಮಹತ್ವ ಐತೆ ನೋಡ್ರಿ ಏನೇ ಯಾರು ಒಂದು ಹೇಳ್ಕೊಳ್ಳಾರ್ದಂಥದ್ದು ಈ ಗೆಳತಿಯರ ಇದ್ರೊಳಗೆ ಗೆಳತಿಯರ ಮುಂದೆ ಹೇಳ್ಕೊಬೋದ್ರಿ ಮನಸ್ಸು ಬಿಚ್ಚಿ ಮಾತಾಡ್ಬೋದು ಖುಷಿ ಹಂಚ್ಕೋಬಹುದು ಕಷ್ಟ ಹಂಚ್ಕೋಬಹುದು ಪರಿಹಾರನೂ ಸಿಗುತ್ತೆ ಒಬ್ರಿಗೊಬ್ರು ಸಹಾಯನ ಮಾಡ್ತಾರೆ ಅಂತಾರಲ್ಲ ಸುಳ್ಳಲ್ರಿ ನಿಜ ನನಗೆ ನೀವು ಸಿಕ್ಕಿದ್ದು ಆ ದೇವ್ರ ನನಗೆ ನನ್ನ ಪಾಲಿ ಬಂದಂಗೆ ಆಗೈತೆ ನೋಡ್ರಿ ಆದ್ರೆ ನೀವು ಹೇಳ್ದಂಗೆ ಇನ್ನು ನಾಳೆ ಹೆಂಗೆ ಶುಕ್ರವಾರ ನಾಳೆಯಿಂದನ ಮಕ್ಕಳಾಗವ್ರಿಗೂ ಬಿಡಂಗಿಲ್ರಿ ನಾನು ಏನೈತ್ರಿ ನಂದರ ಏನು ಮುಂಜಾನೆ ನಸ್ತಿನಾಗ ಬರ್ತೀನಿ 4 ಗಂಟೆಗೆ ಬಂದು ಹಳ್ಳಿಗಿಡ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ವಾಪಸ್ 5 ಗಂಟೆ ಅಂದ್ರೆ ಹೋದ್ರೆ ಮನೇನ ಕೆಲಸನ ಹಾಕವು ಮಾಡ್ತೀನಿ ತಗೋರಿ ದೇವ್ರಕ್ಕಿಂತ ಹೆಚ್ಚಿನ ಏನೈತ್ರಿ ಮೊದಲು ಮಕ್ಕಳಾಗಲಿ ಅಂತಂದು ಇಷ್ಟು ಕಷ್ಟಪಡಕತ್ತೀನಿ ಆದ್ರೆ ಅಲ್ಲಿ ತಗೋರಿ ಕಷ್ಟದ್ಲಿಂತ್ರ ನನಗೆ ದೇವರು ಈಗ ಇಷ್ಟು ಕಷ್ಟಪಡ್ತಾರಲ್ಲ ಅದಕ್ಕೆ ಕೊಡ್ತಾನೆ ಅಂತ ಕೊಟ್ಟರು ಕೊಡ್ಲಾಡ್ರಿ ಮಾಡ್ತೀನಿ ರೀ ಚಕ್ಕಿನೂ ತೇದಿ ಇವರಿಗೆ ಕೊಡ್ತೀನಿ ತಗೋರಿ ನಮ್ಮ ಲಕ್ಷ್ಮ ಕೇಳಂದ್ರೆ ಅದಕ್ಕೆ ಪಕ್ಕ ಆಗತ್ತೆ
ಆಯ್ತ್ರಿ ನೀವು ಚಿಂತಿನ ಬಿಟ್ಬಿಡ್ರಿ ಜಯಕರ ಮಾಡಿ ನೋಡ್ರಿ ಬೇಕಿದ್ರೆ ಅದು ಒಂದ್ ಸಿಹಿ ಸುದ್ದಿ ಜಲ್ದಿನ ಕರ ಕೊಡ್ತೀರಿ ಈ ಸಲ ಹಂಗ ಬರೇ ಕೈಲಿ ಬಂದ್ ಸಿಹಿ ಸುದ್ದಿ ಕೊಟ್ಟಿರಿ ಮತ್ತೆ ಇನ್ನೊಂದ್ಸಲ ಹಿಂಗ್ ಬರ್ಬೇಡ್ರಿ ನೀನು ನಾ ಹೇಳಿಲ್ಲನ್ರಿ ನಿಮ್ಮ ಮನೆಗೆ ಏನೇನಾರ ಹೊಸ ಹೊಸವು ಆಮೇಲೆ ರುಚಿ ರುಚಿವು ಏನೇನಾರ ಮಾಡ್ಕೊಂಡ ತಗೊಂಡ್ ಬರ್ರಿ ಅಂತ ನೀವೇನ್ರಿಪ್ಪ ಹಂಗ ಬಂದಿರಿ ಬರೇ ಕೈಲೆ ಮುಂದಿನ ಸಲ ಮತ್ತೆ ಹಂಗ ಬರ್ಬೇಡ್ರೆ ಬೇಸಿ ಜಗ್ಗೆಷ್ಟು ಏನಾರ ತಗೊಂಡ ಬರ್ಬೇಕು ನೋಡು ಅಯ್ಯೋ ಹೌದಲ್ರಿ ವಿಜಯಕರ ನೀವು ಹೇಳಿದ್ರಿ ನಾನು ಈ ಸಂತೋಷದ ಇದ್ರೊಳಗೆ ಏನೊಂದು ನೆನಪಾಗ್ಲಿಲ್ರಿ ಮರ್ತು ಬಂದ್ಬಿಟ್ಟೆ ಸರಿ ಆಯ್ತ್ರಿ ಇನ್ನೊಂದ್ಸಲ ಬರ್ಬೇಕಾದ್ರೆ ನೀವು ಎಷ್ಟು ಕೇಳ್ತೀರ ಅಷ್ಟು ಏನಂದ್ರೆ ಎಲ್ಲ ತಗೊಂಡ್ಬರ್ತೀನಿ ಸುಮ್ಮನೆ ನಿಮ್ಗಿಂತ ಹೆಚ್ಚಿಂದ ಇರ್ತೇನ್ರಿ ಮಾಡ್ಕೊಂಬರ್ತೀನಿ ಸುಮ್ಮನೆ ಇದು ನಿಮ್ಮ ಸಲಗೆ ಆದ್ರೆ ನಾ ಮಾಡ್ಕೊಂಬರ್ತೀನಿ ಈಕಿ ತಿಂದು ಬಿಡಿಕ್ರಿ ಈಕಿ ತಿನ್ನೋದೆಲ್ಲರೂ ಇದ್ರೆ ಓಡಕ್ಕೊಳ್ರಿ ಎಲ್ಲರ ಯಾರ ಮನೆ ಮುಂದೆ ಟೆಂಟ್ ಹಾಕಿರ್ತಾರಲ್ರಿ ಅದು ಸತ್ತರ್ದಾಗ್ಲಿ ಹುಟ್ಟಿದರ್ದಾಗ್ಲಿ ಯಾ ದೊಡ್ಡಕ್ಕೆದಾರ್ದಾಗ್ಲಿ ಇನ್ನು ಮದುವೆ ಮುಂಚಿಕಾರಿ ಏನಾರ ಇರಲಿ ಟೆಂಟ್ ಹಾಕ್ಯಾರ ಅಂದ್ರೆ ಯವ್ವ ಲಕ್ಷ್ಮಕ್ಕ ಟೆಂಟ್ ಹಾಕಿರ್ತಾರೆ ಯವ್ವ ಉಂಡು ಬರ್ತೀನಿ ಅಂತ ಹೋಗಿ ಉಂಡು ಬರ್ತಾರ್ರಿ ಅವರು ಯಾ ಜಾತಿವೋ ಯಾ ಮಂದೋ ಏನೋ ನೋಡಲ್ರಿ ಹೊಕ್ಕಳ ಹೊಡೆದು ಬರ್ತಾಳ ಯವ್ವ ತಿನ್ನಾಕಂದ್ರೆ ಎತ್ತಿದ ಕೈ ಇದಾಳ್ರಿ ಈಕಿ ನಾಚಿಗೆ ಮನೆ ಮರೆದಿಲ್ರಿ ಈಕಿಗೆ ಯವ್ವ ಲಕ್ಷ್ಮಕ್ಕ ಹೊಟ್ಟಿಗೆ ನಾಚಿಗೆ ಮಾನ ಮರ್ಯಾದೆ ಯವ್ವ ಹೊಟ್ಟಿಗೆ ನಾಚಿಗೆ ಮಾನ ಮರ್ಯಾದೆ ಇಟ್ಕೋಬಾರ್ದಂತ ಹೊಟ್ಟಿ ಹಿಡಿದಷ್ಟು ಎಲ್ಲರಾಗ್ಲಿ ಉಣ್ಬೇಕಂತ ಅನ್ನಂ ಪ್ರಬ್ರಹ್ಮ ಜ್ಯೋತಿ ಅಂತಾರಲ್ಲ ಹಂಗ ಅನ್ನಕ್ಕ ಅಷ್ಟು ಇದು ಐತಿ ಮಾತ್ರ ನಿನಗೇನ್ ಗೊತ್ತು ಅನ್ನದ ಮ್ಯಾಗ ಸೊಪ್ಪು ಮಾಡಬಾರ್ದು ಹಂಗಾಗಿ ನಾನು ಅನ್ನದ ಮ್ಯಾಗ ಸೊಪ್ಪು ಮಾಡಲ್ಲ ನನಗೆ ಹೊಟ್ಟಿ ಹಿಡಿದಷ್ಟು ರುಚಿ ರುಚಿ ಉಣಬೇಕು ನಾನು ಲಕ್ಷ್ಮಕ್ಕರ ಇದು ಲಕ್ಷ್ಮಕ್ಕ ನೀ ಸುಮ್ಮಿರು ಅವ್ರು ಜಯಕರ ತರ್ತಿರಲ್ರಿ ಯವ್ವ ತರ್ತೀನಿ ನಿಜವಾಗೂ ನನಗೆ ಮರ್ತು ಬಂದ್ಬಿಟ್ಟೆ ಇವತ್ತು ಆಯ್ತು ತರ್ತೀನಿ